ಓಟ್ಸ್ ರೆಸಿಪಿ. ಮುಖ್ಯವಾಗಿ ಇದನ್ನು ಓಟ್ಸನ್ನು ಉಪಯೋಗಿಸಿಕೊಂಡು ಮಾಡುವಂಥ ರೆಸಿಪಿಯಾಗಿದೆ. ಬೇಕಾಗುವಂಥ ಸಾಮಗ್ರಿಗಳು ಮುಖ್ಯವಾಗಿ ಓಟ್ಸ್, ಹಾಗೆಯೇ ಒಣ ಖರ್ಜೂರ, ಒಣ ದ್ರಾಕ್ಷಿ, ಹಾಗೆ ಬಾದಾಮಿ, ಗೋಡಂಬಿ, ಸಿಹಿಗುಂಬಳ ಬೀಜ, ಪಂಪ್ಕಿನ್ ಸೀಡ್ಸ್ ಅಂತಾರೆ, ಹಾಗೆಯೇ ಸೂರ್ಯಕಾಂತಿ ಬೀಜ, ಕೊನೆಯದಾಗಿ ಚಿಯಾ ಸೀಡ್ಸ್. ಹೇಗೆ ಮಾಡೋದಂತ ನೋಡೋಣ ಇವಾಗ. ಮೊದಲಿಗೆ ಓಟ್ಸನ್ನು 1 ತಾಸು ಮೊದಲು ಇದನ್ನು ನೀರಲ್ಲಿ ನೆನೆಸಿಟ್ಕೊಂಡು ನೀರನ್ನು ಬಸಿದಿಟ್ಕೊಳ್ಬೇಕು. ಹಾಗೆಯೇ ಚಿಯಾ ಸೀಡ್ಸನ್ನು ಸಹ ನೀರಲ್ಲಿ ನೆನೆಸಿಟ್ಟಿರಬೇಕು. ಆನಂತರ ಒಂದು ಮಿಕ್ಸಿ ಜಾರಿಗೆ ಸೂರ್ಯಕಾಂತಿ ಬೀಜ, ಹಾಗೆಯೇ ಸಿಹಿಗುಂಬಳ ಬೀಜ, ಹಾಗೆ ಬಾದಾಮ್ ಮತ್ತು ಗೋಡಂಬಿಯನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿ ಬರೋಣ. ಇವಾಗ ನೆನೆಸಿಟ್ಟಿರ್ತಕ್ಕಂಥ ಓಟ್ಸಿಗೆ ರುಬ್ಬಿಕೊಂಡು ಬಂದಂಥ ಗ್ರೇವಿಯನ್ನು ಮಿಕ್ಸ್ ಮಾಡೋಣ. ಹಾಗೆ ಒಣ ದ್ರಾಕ್ಷಿ ಹಾಕೋಣ, ಖರ್ಜೂರವನ್ನು ಸೇರಿಸೋಣ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ದಪ್ಪ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕೋಣ. ಕೊನೆಯಲ್ಲಿ ನೆನೆಸಿಟ್ಟಂಥ ಚಿಯಾ ಸೀಡ್ಸನ್ನು ಸೇರಿಸೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಈಗ ಆರೋಗ್ಯದಾಯಕವಾದಂಥ, ಸಂತೃಪ್ತದಾಯಕವಾದಂಥ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ.